ಅಂಕಲಗೂಡು ಕ್ಷೇತ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದ ಕಳಸಾರೋಹಣ ಸಮಾರಂಭ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಂಕಲಗೂಡು ಕ್ಷೇತ್ರ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನದ ನೂತನ ಕಳಸಾರೋಹಣ, ಪಲ್ಲಕ್ಕಿ ಉತ್ಸವ ಹಾಗೂ ಕುಂಭಮೇಳ ಕಾರ್ಯಕ್ರಮ ಸಕಲ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ಈ ಶುಭ ಸಂದರ್ಭದಲ್ಲಿ ಶ್ರೀ ಕೋಟ್ಗೆರೆ ಪರಮ ಪೂಜ್ಯರು ಮತ್ತು ಕುರ್ಣಿ ಪರಮ ಪೂಜ್ಯರು ಹಾಗೂ ಮಾರುತಿ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. नमो नमो रोहिताय सपदगे रक्षाणां पदगे नमो नमो मंत्रिणे मधुरं मधुराक्षरम् आरुह्य कविता शाखं वंदे वाल्मीकि कोकिಲ. ಇವತ್ತು ಅಂಕಲಗೂಡು ಕ್ಷೇತ್ರ ಗ್ರಾಮದಲ್ಲಿ ಜೀರ್ಣಗೊಂಡಿರುವಂತಹ ಮಾರುತಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಗೋಪುರವನ್ನು ಕಟ್ಟಿ ಇವತ್ತು ಆ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮ ಭಾಗದ ಪೂಜನೀಯ ದೇವರುಗಳಾಗಿರುವಂತಹ ಆತ್ಮೀಯ ಪೂಜ್ಯ ಆನಂದ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿ ಅಂತ ಹೇಳಿ ದೀಪಕ್ ದೀಕ್ಷಿತರು ಅನೇಕ ಎಲ್ಲ ಭಟ್ಟಾಚಾರ್ಯರು ಕೂಡಿಕೊಂಡು ಜೋಯಿಸರು ವಿಧಿವಿಧಾನ ನೆರವೇರಿಸಿದ್ದಾರೆ. ಚಿರಂಜೀವಿಯಾಗಿ ಬದುಕಿ ಆಸೆಯಿತು ಶ್ರೀರಾಮನಿಗೆ ಸೀತಾದೇವಿಗೆ ಅವರಿರುವರನ್ನು ಕೂಡಿಸುವಂತಹ ಒಂದು ವಿಶಿಷ್ಟವಾಗಿರುವಂತಹ ಕೆಲಸವನ್ನು ಮಾಡಿರ್ತಕ್ಕಂಥವನು ಹನುಮಂತ ದೇವರು, ಆಂಜನೇಯ ಸ್ವಾಮಿ. ಇನ್ನೊಂದು ವಿಶೇಷ ಹೆಮ್ಮೆ ಅಂತಂತಂದರೆ ನಮ್ಮಲ್ಲಿ ಕಿಷ್ಕಿಂಧೆಯಲ್ಲಿ ಜನಿಸಿರ್ತಕ್ಕಂತಹ ಅಂಜನಾದ್ರಿಯಲ್ಲಿ ಜನಿಸಿರ್ತಕ್ಕಂತಹ ಅಂಜನಾದೇವಿ ಪುತ್ರ ಆಂಜನೇಯ ಸ್ವಾಮಿ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಶ್ರೀರಾಮಚಂದ್ರ ದೇವರ ದೇವಸ್ಥಾನಗಳು ಇರಲಿಕ್ಕಿಲ್ಲ. ಆದರೆ ಹನುಮಂತನ ವಿಶಿಷ್ಟವಾಗಿರುವಂತಹ ದೇವತಾ ಸ್ವರೂಪನಾಗಿದ್ದರಿಂದ ಅವನನ್ನು ಎಲ್ಲಿಗೆ ಇರಿಸಿಕೊಳ್ಳುತ್ತೇವೆ. ಆ ರೀತಿಯಲ್ಲಿ ಇವತ್ತು ನಮ್ಮ ಅಂಕಲಗೂಡು ಕ್ಷೇತ್ರ ಗ್ರಾಮದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಬಹಳ ಸಂತೋಷವಾಯಿತು. ಇವತ್ತು ಕಳಸಾರೋಹಣ ಅಂತಕ್ಕಂಥದ್ದಾಗಿದೆ. ಹಾಗೆ ದೇವಸ್ಥಾನಗಳಿಗೆ ಕಳಸ, ಮನುಷ್ಯನಿಗೂ ಕೂಡ ಒಂದು ಕಳಸ ಅಂತಕ್ಕಂಥದ್ದು ಕಲಶ. ಶ್ರೀಶೈಲ ಪರ್ವತ, ಅದರ ಮೇಲೆ